ಏರ್ ಆಯಿಲ್ ಫ್ಯಾಮ್ ಜೈ ಶ್ರೀರಾಮ್. ಸದ್ಯಕ್ಕೆ ನಮ್ಮ ಗಾಡಿ ಒಂದು ಆಕ್ಸಿಡೆಂಟ್ ಆಗಿದೆ. ವಾಯ್ಸ್ ಕ್ಲಾರಿಟಿ ಯಾವ ಥರ ಬರ್ತಿದೆ ಗೊತ್ತಿಲ್ಲ. ಬಟ್ ನಮ್ಮ ಬಡ ದೋಸ್ತು ನಿನ್ನೆ ಬಳ್ಳಾರಿಗೆ ಕಳಿಸಿದ್ದೆ, ಬಳ್ಳಾರಿಯಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಇವಾಗ ಬಂದಿದೆ ನೋಡಿರಿ ಏನೇನಾಗಿದೆ ಅಂತ. ಫ್ರಂಟು ಏನೇನ ಇದು ಮೆಟಲ್ ಇಲ್ಲ ಅಂದಿದ್ರೆ ಇದು ಇದೆ ಗೊತ್ತಾ, ಇದು ಇಲ್ಲ ಅಂದಿದ್ರೆ ಪಕ್ಕ ಡ್ರೈವರ್ ಯಾರೋ ಒಬ್ರು ಹೋಗಿ ಹಾಕ್ಕೊಂಡಿರೋರು. ನಮ್ಮ ಶಬೀರ್ನೇ ಓಡಿಸ್ತಾ. ಶಬೀರ್ ಹಾಯ್ ಬೋಲ್ರಿ. ಅವನೇ ಓಡಿಸ್ತಾ ಇದ್ದು. ಸದ್ಯಕ್ಕೆ ಅವ್ನಿಗೇನು ಆಗಿಲ್ಲ. ನಿಮ್ಗೆ ವೀಡಿಯೋ ಹಾಕ್ತೀನಿ ಹೆಂಗಾಯ್ತು ಅಂತ. ಇದು ಇದ್ದಿದ್ದಕ್ಕೆ नहीं है तो पक्का एक बंदा ಒಬ್ಬ ಯಾರೋ ಒಬ್ರು ಹೋಗಿರೋರು. ಸದ್ಯಕ್ಕೆ ಇದರಿಂದ ಇದು ತಡೆದು ಚಾರ್ಸಿ ನೋಡಿ ಇಷ್ಟು ಬೆಂಡ್ ಆಗದೆ. ಅದೇನು ಅಷ್ಟೇನು ಎಫೆಕ್ಟ್ ಆಗಲ್ಲ. ಈಗ ಗಾಡಿಗೆ ಇಷ್ಟು ಡ್ಯಾಮೇಜ್ ಆಗದೆ. ಕ್ಯಾಬಿನು ಡೆಂಟ್ ಆಗದೆ, ಹೆಡ್ಲೈಟ್ ಅಸೆಂಬ್ಲಿ ಹೋಗದೆ, ಇಲ್ಲೂ ಕಟ್ಟಾಗದೆ, ಇಲ್ಲೂ ಹೆಡ್ಲೈಟ್ ಅಸೆಂಬ್ಲಿ ಕಟ್ಟಾಗದೆ ನೋಡಿರಿ ಇಲ್ಲಿ. ಮತ್ತು ಫೆಂಡರ್ ಹೋಗಿದೆ. ಇಲ್ಲೊಂದು ಕ್ಲ್ಯಾಂಪುಗಳು ಇವೆಲ್ಲ ಹೋಗೋ, ಇಲ್ಲೊಂದು ಕ್ಲ್ಯಾಂಪು ನೋಡೋಣ ಎಷ್ಟು ಖರ್ಚು ಬರ್ತದೆ. ಇನ್ಶೂರೆನ್ಸ್ ಅವ್ರಿಗೆ ಫೋನ್ ಹಾಕಿದ್ದೀನಿ, ಫೋಟೋಸ್ ಕಳಿಸಿ ನೋಡೋಣ ಅಂದರೆ. ಶೋರೂಮ್ ಬಿಡೋದ ಗ್ಯಾರೇಜ್ ಬಿಡೋದ ಕನ್ಫರ್ಮ್ ಮಾಡೋಣ. ಶೋರೂಮ್ ಬಿಟ್ಟರೆ ನನ್ನ ಮಕ್ಕಳು ಒಂದು ತಿಂಗಳು ಮಾಡಾಕ್ತಾರೆ, ಗ್ಯಾರೇಜಲ್ಲಿ ಬಿಡೋದು ನೋಡೋಣ. ಪ್ಲಸ್ ಇದು ಹಳೆವು ಇನ್ನೂ ಇದು ಸ್ವಲ್ಪ ಹಿಂದಕ್ಕೆ ಹೋಗ್ಬಿಟ್ಟು ಇನ್ನೂ ಜಾಸ್ತಿ ಆಗಿದೆ ಇದು. ಅದು ಬಿಟ್ಟರೆ ಗಾಡಿಗೆ ಬೇರೆ ಏನೂ ಆಗಿಲ್ಲ. ವೀಡಿಯೋ ಹಾಕಿರ್ತೀನಿ ನೋಡಿ. ಟರ್ನಿಂಗಲ್ಲಿ ಸ್ವಲ್ಪ ಯಾಮಾರಿದ್ರೆ ಉಲ್ಟಾ ಬಿದ್ದಿರೋದು ಗಾಡಿ. अभी एक थोड़ा ज़्यादा स्पीड में गाड़ी ऐसा घुमा दिया तो गाड़ी उल्टा होता था पक्का. मैं वीडियो देखा ना. ಇದಾಗಿದ್ದು ಕಿದರೆ ಬಳ್ಳಾರಿ ಆಂಧ್ರ ಚೆಕ್ ಪೋಸ್ಟಲ್ಲಿ. ಅದನ್ನೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬರೀ ಸದ್ಯಕ್ಕೆ ಗಾಡಿ ಕಳಿಸ್ಬಿಡಮ್ಮ, ಏನಾಯ್ತು ಅಂತ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಗಾಡಿ ರನ್ನಿಂಗ್ ಕಂಡೀಷನ್ ಏನಿಲ್ಲ ಸದ್ಯಕ್ಕೆ. ಕಡೋ ಜಾವ್ ಸದ್ಯಕ್ಕೆ AC ಪೈಪ್ಸ್ಗೆ ಏನು ಡ್ಯಾಮೇಜ್ ಆಗಿದೆ. ಸದ್ಯಕ್ಕೆ ಇದೆ ಒಂದು ಒಳ್ಳೇದು ಇದ್ದಿದ್ದಕ್ಕೆ. ಇದಿಲ್ಲ ಅಂದ್ರೆ ಜಾಸ್ತಿ ಆಗೋದು. ಟೀಕೆ ರನ್ನಿಂಗ್ ಕಂಡೀಷನ್ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಓಡ್ತದೆ. ಅದೇ ಖುಷಿ ನನಗೆ. ಜೈ ಶ್ರೀರಾಮ್. ಸದ್ಯಕ್ಕೆ ಗಾಡಿ ಹತ್ರ ಬಂದಿದ್ದೀವಿ. ಮೊನ್ನೆ ಗಾಡಿ ಬಿಟ್ಟು ಹೋದೆ ಲಾಸ್ಟ್ ವ್ಲಾಗಲ್ಲಿ ನೋಡಿರಿ. ಇವಾಗ ಗಾಡಿ ಎಲ್ಲಿವರೆಗೂ ಬಂದಿದೆ ಅಂತ. ಆಲ್ಮೋಸ್ಟು ಡೆಂಟ್ ಕೆಲಸ ಮುಗ್ದದೆ. ಇದೊಂದು ನೋಡಿ, ಇದೊಂದು ಕಟ್ಟಾಗಿತ್ತು, ಇದನ್ನು ರೆಡಿ ಮಾಡವ್ರೆ. ಇದು ಪೀಸ್ ಎತ್ತಿಟ್ಟೋರಿಂದ ಪ್ಲಸ್ ಇದೊಂದು ಕಟ್ಟಾಗ್ಬಿಡೋದು ನೋಡಿರಿ. ಇದು ಸ್ವಲ್ಪ ಕಟ್ಟಾಗ್ಬಿಡೋದು ECUದು. ಸೊ ಅದು ನೋಡ್ಬೇಕು ಏನು ಮಾಡ್ತಾರೆ. ಹೆಡ್ಲೈಟ್ ಕ್ಲ್ಯಾಂಪ್ ಒಂದು ಕಟ್ಟಾಗಿದೆ. ಎಲ್ಲ ಅದನ್ನೇ ರೆಡಿ ಮಾಡೋಕ್ಕೆ ಹೇಳಿದ್ದೀನಿ. ಫ್ರಂಟ್ ಬಂಪರ್ ಒಂದು ತರಬೇಕಾಗ್ತದೆ. ಆದಮೇಲೆ ನೋಡಿ ಸೈಡ್ದು ಹಳೆ ಡೆಂಟ್ಗಳಿತ್ತಲ್ಲ ಅದನ್ನು ರೆಡಿ ಮಾಡಾಕ್ತವ್ರೆ. ಜಸ್ಟ್ ಒಳಗಡೆ ನೋಡಂಬರಿ ಏನಾಗಿದೆ ಒಳಗಡೆ. ನೋಡಿ ಎಲ್ಲ ಬಿಚ್ಚಾಕೋರಿ, ಏನಿಲ್ಲ ಫುಲ್ ಒಳಗಡೆ ಬಿಚ್ಚಾಕ್ಬಿಟ್ಟು ನೀಟಾಗಿ. ಪಾರ್ಟ್ಸೇ ಇಲ್ಲ ಅಂದ್ಕೊಳ್ಳಿ. ECU ಅಲ್ಲ ಏನೋ ಅನ್ಸುತ್ತೆ, ಬೇರೆದೇನೋ ಕಟ್ಟಾಗಿರೋದು. ECU ಇಲ್ಲಿದೆ, ಇದು ECU ಅಲ್ವಾ, ಇದು ECU. ಅಲ್ಲೇನೋ ಕಟ್ಟಾಗಿರೋ. ಮತ್ತು ಹಿಂದೆ ಪಾರ್ಟ್ಸ್ ತೋರಿಸ್ತಾರೆ. ಪಾರ್ಟ್ಸ್ ನೋಡಿ ಹೆಂಗೆ ಸಾಕಾರ ಸೌಂಡು ನೋಡಿ. ಇದೆಲ್ಲ ನನ್ನ ಗಾಡಿ ಪಾರ್ಟ್ಸು. ಆ ರಾಡಿ ಹೇಳಿದ್ನಲ್ಲ ಇದು ರೆಡಿ ಆಗಿದೆ. ಹೆಡ್ಲೈಟು ಹೋಗೋದೆ, ಬಂಪರ್ ಹೋಗೋದೆ, ಈ ಶೀಲ್ಡ್ ಹೋಗೋದೆ, ಇದು ಕೈಲೆಂಡ್ ಶೀಲ್ಡ್ ಅದನ್ನೇ ಹಾಕ್ಸೋಣ ಅಂತಿದ್ದೀನಿ. ಸೊ ನೋಡೋಣ ಇನ್ನೂ ಏನೇನಾಗುತ್ತೋ ಗೊತ್ತಿಲ್ಲ. ಇದು AC 90% ವರ್ಕ್ ಆಗೋಲ್ಲ ಅಂತೆ, ಅದೇನಾಗುತ್ತೋ ಗೊತ್ತಿಲ್ಲ. ಮತ್ತು ಇನ್ನೊಂದು 2-3 ಡೇಸಲ್ಲಿ ರೆಡಿ ಆಗೋಗುತ್ತೆ ಆಲ್ಮೋಸ್ಟು. ಆಮೇಲೆ ರೂಟಿಗೆ ಬಿಡ್ತಾ ಇರೋದು. ಆಕ್ಸಿಡೆಂಟ್ ಆಗಿ 5 ದಿನ ಆಯಿತು. ಗಾಡಿ 5-6 ದಿನ ಆಗ್ತಾ ಬಂದದ. ಕಾಸಿರಲಿಲ್ಲ ಪಾಪ. ನಮ್ಮ ಚಂದನ್ ಎಲ್ಲ ಹೆಲ್ಪ್ ಮಾಡ್ತಾವೆ. ನಮ್ಮ ಕಾರ್ತಿಕ್ ಇಂಜಿನಿಯರಿಂಗ್ ಚಂದನ್ ಗೊತ್ತಲ್ಲ, ಅವ್ರಿಗೆ ಗೊತ್ತಿರೋ ಕಾರಣ ಕರ್ಕೊಂಡು ಬಿಡ್ತಾ ಇರೋದು. ಖುಷಿ ಆಗ್ತದೆ. ಈ ಸೌಂಡ್ ಹೆಂಗೆ ಕೇಳಿಸ್ತದೆ ಗೊತ್ತಿಲ್ಲ, ಬಟ್ ಚಂದನ್ ಸಖತ್ ಹೆಲ್ಪ್ ಮಾಡ್ತಾವನೆ. ಈಗ ಇದನ್ನು ಸ್ವಲ್ಪ ಡೆಂಟ್ ಎಕ್ಸ್ಟ್ರಾ ಹಳೆ ದಿವಸ ಇದೆ, ಸೌಂಡ್ ಜಾಸ್ತಿ. ಮಿಕ್ಕಿದ್ದೆಲ್ಲ ನಾನು ಮನೆಗೆ ಬಂದು ಮಾತಾಡ್ತೀನಿ. ಸದ್ಯಕ್ಕೆ ಗಾಡಿ ಇಷ್ಟು ರೆಡಿ ಆಗದೆ. ಮಿಕ್ಕಿದ ಅಪ್ಡೇಟ್ಸ್ ನಾನು ಮನೆಗೆ ಬಂದುಬಿಟ್ಟು ಕೊಡ್ತೀನಿ. ಹಾಗೆ ನಮ್ಮ ಇನ್ನೊಂದು ಬಡ ದೋಸ್ತು ಬ್ರೇಕ್ ಪ್ಯಾಡ್ ಏನೋ ಹೋಗಿತ್ತು ಅಂತ ಚೆಕ್ ಮಾಡಿದ್ವಿ. ಬ್ರೇಕ್ ಪ್ಯಾಡ್ ಹೋಗಿಲ್ಲ, ಬ್ಲೀಡಿಂಗ್ ಮಾತ್ರ ಮಾಡಿಸ್ತಾ ಇದ್ದೀನಿ. ಇದೊಂದು ಕೆಲಸ ಮುಗಿಸ್ಕೊಳ್ಳೋಣ. ಪ್ಲಸ್ R15 ಕೀ ಕಟ್ಟಾಗೋಯ್ತು. ಅಲ್ಲೇ ಪೆಟ್ರೋಲ್ ಬಂಕಲ್ಲಿ ಇಟ್ಬಿಟ್ಟು ನಡ್ಕೊಂಬಂದೆ. ಇಲ್ಲಿ ನಮ್ಮ ಫ್ರೆಂಡು ಅವ್ರ ಅಪ್ಪ ಗಾಡಿ ಏನೋ ರೆಡಿ ಮಾಡಿಸ್ತವ್ರಂತ ಅಲ್ಲಿ ಹೋಗಿ ಗಾಡಿ ಕೀಸ್ಕೊಂಡು ಮನೆಗೆ ಹೋಗೋಣ. ಮಿಕ್ಕಿದೆಲ್ಲ ಆಮೇಲೆ ಮಾತಾಡೋಣ. ಟೈಮೇ ಸರಿ ಇಲ್ಲ ನಂಗೆ. ಒಂದ್ರ ಮೇಲೆ ಒಂದು ಆಗ್ತದೆ. ಮೊನ್ನೆ ಏನಕ್ಕೋ ಗಾಡಿ ಟಚ್ ಆಗಿತ್ತು, ನೋಡ್ಕೊಂಬರೋಣ ಅಂತ ಹೋದ್ರೆ ಪಂಚರ್ ಆಗೋದು. ಇವಾಗ ನೋಡಿದ್ದು ಜಾಸ್ತಿ ತೆರೆದ್ರೆ ಹೋಗ್ಬಿಡ್ದಪ್ಪ ನಂಗೆ. ಆಕ್ಸಿಡೆಂಟ್ ಆಗಿ ಬಂದಿತ್ತು, ಮತ್ತು ರೆಡಿ ಮಾಡೋಕ್ಕೂ ಬಿಟ್ಬಿಟ್ಟು ಬಂದ್ವಿ. ಈ ಆಕ್ಸಿಡೆಂಟ್ ಹೆಂಗಾಯ್ತು ಏನೋ ಆಯ್ತಪ್ಪ ಅಂದರೆ, ನಮ್ಮದು ಬ್ಲಿಂಕ್ ಹೊಸ ಕಂಪ್ನಿಗೆ ಹಾಕಿದ್ದೆ. ನಿಮ್ಗೆ ಗೊತ್ತಿದ್ದಂಗೆ ಎಲ್ಲ ಗಾಡಿ ತೆಗೆದ್ಬಿಟ್ಟು ಹೊಸ ಕಂಪ್ನಿಗೆ ಹಾಕಿದ್ದೆ, ಬ್ಲಿಂಕಿಟ್ ಕಂಪ್ನಿಗೆ. ಆ ಬ್ಲಿಂಕಿಟ್ಟಿಂದ ನಮ್ಮ ಚಂದಾಪುರ ಬ್ಲಿಂಕಿಟ್ ವೇರ್ಹೌಸಿಂದ ಬಳ್ಳಾರಿಗೆ ಟ್ರಿಪ್ಸ್ ಇತ್ತು, ಮಂಗಳೂರು ಟ್ರಿಪ್ ಇತ್ತು. ನಾವು ಬಳ್ಳಾರಿ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಹೈವೇ ಹೋಗ್ಬೋದು ಅಂತ. ಆಂಧ್ರ ಮೇಲೆ ಅನಂತಪುರ ಮೇಲೆ ಹೋದರೆ ಈಸಿ ಆಗುತ್ತೆ. ಕರ್ನಾಟಕ ಒಳಗಡೆಯಿಂದ ಹೋದರೆ ಲೇಟ್ ಆಗುತ್ತೆ ಅಂತ ಅನಂತಪುರ ಮೇಲೆ ಕಳಿಸ್ತಾ ಇದ್ದೆ ಗಾಡಿನ, ಬಳ್ಳಾರಿ ಟು ಬೆಂಗಳೂರು. ಒಂದು ಟ್ರಿಪ್ ಹೋಗಿ ಬಂದ.
ಏನು ತೊಂದರೆ ಇಲ್ಲ, ಒಂದು ದಿನದಲ್ಲಿ ಕಂಪ್ಲೀಟ್ ಮಾಡ್ಕೊಂಬಂದ. ಅನ್ಲೋಡ್ ಬೇಗ ಆಗಿತ್ತು. ಸೆಕೆಂಡ್ ಟ್ರಿಪ್ ಕಳಿಸೋವಾಗ ಅವನು ನನಗೇನು ಇನ್ಫಾರ್ಮ್ ಮಾಡಿರಲಿಲ್ಲ. ಜೊತೆಲಿ ಅವ್ನ ಫ್ರೆಂಡ್ನ ಕರ್ಕೊಂಡು ಹೋಗಿದ್ದ, ಫ್ರೀ ಇದ್ದಂತೆ. ಅವ್ನ ಫ್ರೆಂಡ್ನ ಕರ್ಕೊಂಡು ಹೋಗಿದ್ದಾನೆ. ನನಗೇನು GPS ಅಲ್ಲಿ ನೋಡಿದೆ, ಕಾಲ್ ಮಾಡಿದೆ, ಗಾಡಿ ಡೀಸೆಲ್ ಹಾಕ್ಸಿದೆ, ಫಾಸ್ಟಾಗಿ ರೀಚಾರ್ಜ್ ಮಾಡಿಸಿ ಪರ್ಮಿಟ್ ಮಾಡಿಸಿ ಕಳಿಸಿದೆ. ತೊಂದರೆ ಏನಿಲ್ಲ. 2-3 ಗಂಟೆ ನಿಲ್ಸ್ಕೊಳೋದ ನೈಟು ಬಾಗೇಪಲ್ಲಿ ಟೋಲ್ ಹತ್ರ ಮತ್ತು ಅನಂತಪುರ ಹತ್ರ, ಇನ್ನು ಸ್ವಲ್ಪ ಮುಂದೆ. ಫೋನ್ಗಳು ಹಾಕಿದ್ರೆ ಎತ್ತಲಿಲ್ಲ. ಬಿಡು, ನಿದ್ದೆ ಕಣ್ಣಾಗೋನೆ, ನಿಲ್ಸ್ಕೊಂಡು ಹೋಗ್ತಾನೆ, ಹೋಗಲಿ ಅಂತ ಸುಮ್ಮನೆ ಅದೇ. ಮತ್ತು ಕರೆಕ್ಟಾಗಿ 6:20ಗೆ ಫೋನ್ ಹಾಕ್ದವನೆ. ಏನೋ ಅಂದೆ, ಅಣ್ಣ ಚೆಕ್ ಪೋಸ್ಟ್ ಹತ್ರ ಬಂದಿದ್ದೀನಿ, ಸ್ವಲ್ಪ ಟಚ್ ಆಗ್ಬಿಟ್ಟದ ಗಾಡಿ ಅಂತ. ನಾನು ಚೆಕ್ ಪೋಸ್ಟ್ ಹತ್ರ ಅಂದರೆ ಏನು, ಚೆಕ್ ಪೋಸ್ಟ್ ಹತ್ರ ಗಾಡಿಗಳು ಸ್ಲೋ ಮಾಡೋವಾಗ ಇಲ್ಲ ಹಿಂದೆ ಮುಂದೆ ಟಚ್ ಮಾಡ್ಕೊಂಡೇನು. ಏನಾಯಿತು, ಏನು ಕಾರ್ಗೆ ಟಚ್ ಆಯಿತು ಅಂದರೆ, ಇಲ್ಲ ಅಣ್ಣ ಪೊಲೀಸವ್ರದ್ದು ಡ್ರಮ್ಮಿಗೆ ಟಚ್ ಆಯಿತು ಅಂದ. ಡ್ರಮ್ಗೇನ, ಬಿಡ ಏನು ಮಾಡೋಕ್ಕಾಗಲ್ಲ, ಏನು ಪೊಲೀಸವ್ರು ಏನು ಕೇಳ್ತಾರೆ ಅಂದರೆ, ಇಲ್ಲ ಅಣ್ಣ ನಿಮ್ಮ ಹತ್ರ ಮಾತಾಡ್ಬೇಕಂತ ಅಂದ. ಸರಿ ಆಯಿತು ಅಂದ್ಬಿಟ್ಟು ಫೋನ್ ಕೊಡೋಕೆ ಹೇಳ್ದೆ. ಅವ್ರು ಆಂಧ್ರದಲ್ಲಿ ಹೇಳಿದ್ರು, ನಿಮ್ಮ ಗಾಡಿ ಬ್ಯಾರಿಕೇಡ್ ಗುದ್ಬಿಡೋದೆ, ಬ್ಯಾರಿಕೇಡೇ ವರ್ಕ್ ಆಗ್ತಾಯಿಲ್ಲ, ಫುಲ್ ರೆಡಿ ಮಾಡಿಸ್ಕೊಟ್ಬಿಡಿ ಬಂದು, ಇಲ್ಲ ಗಾಡಿ ಬಿಡಲ್ಲ ಅಂದರು. ನಾನು ಇದೇನಿದು ಟಚ್ ಆದರೆ ಬ್ಯಾರಿಕೇಡ್ ವರ್ಕ್ ಆಗಲ್ವಾ, ಏನಾಯಿತು ಅಂತ ಫೋಟೋಸ್ ಕಳಿಸ್ಕೊಂಡ್ರೆ, ಅಣ್ಣ ಎತ್ಕೊಂಡೋಗಿ ಈ ಚೆಕ್ ಪೋಸ್ಟ್ ಹಿಂಗೆ ಮೇಲಕ್ಕೆ ಎತ್ತಿ ಇಳಿಸೋದು ಇರ್ತದೆ ಗೊತ್ತಾ, ಅದಕ್ಕೆ ಎತ್ಕೊಂಡು ಹೊಡೆದ್ಬಿಟ್ಟು ಅನ್ನೋದು ಆ ಕಡೆಗೆ ವಾಲ್ಕೊಂಬಿಟ್ಟದೆ. ನಾನು ಅಷ್ಟೇ ಆಗಿರೋದು ಅಂದ್ಕೊಂಡ್ರೆ ಈ ಡ್ರಮ್ಗೂ ಗುದ್ಕೊಂಬಂದು. ನಾನು ಹೆಂಗೆ ಗುದ್ದವನೋ ಗೊತ್ತಾಗಲಿಲ್ಲ. ಅವ್ರನ್ನೇ ಕೇಳಿದೆ, ಸರ್ ಏನು ಕ್ಯಾಮ್ರಾ ಇದೆ ಹೇಳಿ ನೋಡಿ ಸರ್, ಚೆಕ್ ಮಾಡಿ ಹೆಂಗಾಯ್ತು ನೋಡೋಣ ಅಂತ ಕೇಳಿದೆ. ಅವ್ರು ಕಳಿಸಿದ್ರು ವೀಡಿಯೋ, ನೀವು ಪ್ಲೇ ಮಾಡ್ತೀನಿ ನೋಡಿ ಯಾವ ಥರ ಇದೆ ಅಂತ. ಸೊ ನೀವು ನೋಡಿರ್ಬೋದು, ಫುಲ್ ಸ್ಪೀಡಾಗಿ ಬಂದವನೇ. ಅವ್ರು 50-60 ಬಂದು ಡ್ರಮ್ಮಕ್ಕೆ ಗುದ್ದಕ್ಕೆ ಲಾಸ್ಟಲ್ಲಿ ಅವಾಯ್ಡ್ ಮಾಡೋನು, ಡ್ರಮ್ಗೆ ಟಚ್ಚಾಗಿ ಎತ್ಕೊಂಡೋಗಿ ಆ ಥರ ಹೊಡೆದ್ಬಿಟ್ಟವನೇ, ಬ್ರೇಕ್ ಹಿಡಿದವನೇ. ನನಗೆ ಮಳೆ ಬಿತ್ತನ ಬ್ರೇಕ್ ಹಿಡ್ದಿಲ್ಲ ಅಂತ ನನಗೆ ಸುಳ್ಳು ಹೇಳಿದ್ನು. ಆಮೇಲೆ ಮ್ಯಾಟ್ರ್ ಗೊತ್ತಾಯಿತು, ಈ ಥರ ನಿದ್ದೆ ಕಣ್ಣಾಗ ಹೊಡೆಯೋದು. ಮತ್ತು ಇನ್ನೊಂದು ಮ್ಯಾಟ್ರ್ ಏನು ಗೊತ್ತಾಯಿತು ಅಂದರೆ, ಅವ್ನು ಓಡಿಸಿಲ್ಲ, ಅವ್ನು ಫ್ರೆಂಡ್ ಓಡಿಸಿದ್ದು ಅಂತ. ಫ್ರೆಂಡ್ ಓಡಿಸಿದ್ದು ಸ್ಟಾರ್ಟಿಂಗ್ ಹೇಳಿಲ್ಲ. ಮತ್ತು ಪೊಲೀಸವ್ರ ಹತ್ರ ಮಾತಾಡಿದಾಗ ಹೇಳಿದ್ರು, ನಾವೇ ಇವನ್ನ ಗಾಡಿಯಿಂದ ಇಳಿಸಿದ್ದು, ಇವನ್ನೆಲ್ಲ ಓಡಿಸ್ತಾ ಇದ್ದಿದ್ದು, ಅವನೇ ಓಡಿಸ್ತಾ ಇದ್ದಿದ್ದು, ನಾವು ಇಳಿಸಿ ನೋಡಪ್ಪ ನೀರು ಗೀರು ಕೊಟ್ಟು ಕುಳಿಸಿದ್ವಿ. ಈಗ ನಮ್ಮ SI ಬರ್ತಾರೆ, ಅಂದರೆ ಚೆಕ್ ಪೋಸ್ಟ್ನಾಗ ಇರ್ತಾರೆ SI ಏನೋ ಅಂದ ಅವ್ರ ಹೆಸರು. ಅವ್ರು ಬರ್ತಾರೆ, ಅವ್ರು ಮಾತಾಡ್ತಾರೆ. ಅವ್ರು ಮಾತಾಡಿದ್ದಾದ್ಮೇಲೆ ಏನಿದೆ ಕ್ಲಾರಿಟಿ ತೊಗೊಂಡು ಹೋಗಿ ಅಂತ. ಅವ್ರು ಬರೋಕೆ ಒಂದು 6 ಗಂಟೆ 5:50 6 ಗಂಟೆ ಏನಾಗಿದ್ದು, ಬೆಳಿಗ್ಗೆ ಬಂದಿತ್ತು. ಅವಾಗಾಗಿದ್ದು ಒಂದು 8-8:15 ಬಂದರು. ಬಂದುಬಿಟ್ಟು ಆಯಿತು, ಕೇಸ್ ಹಾಕ್ತೀನಿ, ಹೋಗಿ ಕೋರ್ಟಲ್ಲಿ ಗಾಡಿ ಬಿಡಿಸ್ಕೊಳ್ಳಿ, ಅದೇನಾದರೂ ಕ್ಲಿಯರ್ ಮಾಡ್ಕೊಂಡು ಫೈನ್ ಕಟ್ಬಿಟ್ಟು ಹೋಗಿ ಅಂದ. ಇನ್ನು ನಾವು ಇಲ್ಲಿ ಬೆಂಗಳೂರಿಂದ ಅನಂತಪುರಕ್ಕೆ ಹೋಗ್ಬೇಕು. ಅನಂತಪುರ ಅಲ್ಲೋಗಿ ಡೈಲಿ ಕೋರ್ಟು ಕೇಸು ಅಂತ ಓಡಾಡೋಕ್ಕಾಗಲ್ಲ. ಅದು ಬ್ಯಾರಿಕೇಡಿಂದ 2 ಕಿಲೋಮೀಟ್ರ್ ಆ ಕಡೆ ದಾಟ್ಬಿಟ್ಟಿದ್ರೆ ಕರ್ನಾಟಕ ಆಗಿರೋದು. ಇನ್ನು ಎತ್ಕೊಂಡು ಬೇರಿದ್ರೆ ಆಂಧ್ರ ಬಾರ್ಡ್ರಿಗೆ ಹೊಡೆದ, ಆಂಧ್ರ ಚೆಕ್ ಪೋಸ್ಟ್ಗೆ. ಇಲ್ಲ ಆಂಧ್ರದಲ್ಲಿ ಓಡಾಡೋಕ್ಕಾಗಲ್ಲ. ನಾವು ಏನೋ ನೋಡಿ ಒಂದು ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ, ನಮ್ಗೆ ಅಷ್ಟು ಟೈಮ್ ಇಲ್ಲ, ಅದು ಇದು ಅಂದರೆ ನಮ್ಮ ಮಾತು ಕೇಳಿಲ್ಲ. ಅದೇ ಟೈಮ್ಗೆ ನಮ್ಮ ಗಿರೀಶ್ ಬ್ರೋ ಇದ್ದರು, ಯಾರೋ ನಮ್ಮ ಯಾವ ಟ್ರಾನ್ಸ್ಪೋರ್ಟ್ಗೆ ಅಟ್ಯಾಚ್ ಮಾಡಿದ್ರು ಅವ್ರು ಸೂಪರ್ವೈಸರು. ಅವರು ಡ್ರೈವರ್ ಲೀವಲ್ಲಿದ್ದರು ಅಂದ್ಬಿಟ್ಟು ಪಾಪ ಅವರು ಬಳ್ಳಾರಿ ರೂಟ್ ಇನ್ನೊಂದು ಗಾಡಿ ಹೋಗ್ತಾಯಿದ್ರು. ಒಳ್ಳೆ ಟೈಮ್ಗೆ ಅಲ್ಲಿಗೆ ಹೋದರು. ಒಂದು 3-4 ಅವರ್ ಗ್ಯಾಪಲ್ಲಿ ಹೋದ್ರು ಅಲ್ಲಿಗೆ. ಹೋಗಿ ಅವ್ರು ಬೆಳಗಿಂದ ಸಂಜೆವರೆಗೂ ಮಾತಾಡಿದ್ರು, ಕೇಳೇ ಇಲ್ಲ. ಅವ್ರು ಏನಂದ್ರು ಗೊತ್ತಾ, ನಮಗೆ ಬ್ಯಾರಿಕೇಡ್ ಹೋಗೋದೆ, ಡ್ರಮ್ಸ್ ಹೋಗೋದೆ, ಹೊಸ ಡ್ರಮ್ಸ್ ತೊಗೊಂಬಂದು ಕೊಡು, ಬ್ಯಾರಿಕೇಡ್ ಹೊಸದು ಕಟ್ಸ್ಕೊಟ್ಬಿಟ್ಟು ಗಾಡಿ ಎತ್ಕೊಂಡು ಹೋಗೋ, ಕೇಸೇ ಹಾಕಲ್ಲ ಅಂದರು. ಬ್ಯಾರಿಕೇಡ್ ಹೊಸದು ಕಟ್ಸ್ಬೇಕಂದ್ರೆ ಸುಮ್ಮನೆ ಆಗ್ತದ, 1-1.5 ಲಕ್ಷ ಆಗ್ತದೆ. ಅದಕ್ಕೆ ಹೇಳಿದ್ರೆ ಹೌದಾ ಅಷ್ಟಾಗುತ್ತಾ, ಸರಿ ಕಾಸು ಕೊಟ್ಟು ಹೋಗು ಅಂತಾರೆ. ನಾನು ಕಾಸುಗಳು ಬೇರೆ ಇಲ್ಲ, ಮೊನ್ನೆ ಆಯುಧ ಪೂಜೆಗೆ ಹೆಂಗೆಂಗೋ ಸರ್ಕಸ್ ಮಾಡಿ ಆಯುಧ ಪೂಜೆ ಮಾಡಿದ್ದ ಕಾಸುಗಳು ಇಲ್ದಿರ ಬಿಲ್ಲಾಗಿಲ್ಲ. ಲಾಸ್ಟ್ ಯಾವುದು ನಾನು ಹಳೆ KCM ಟ್ರಾನ್ಸ್ಪೋರ್ಟ್ದು ಬಿಲ್ಲುಗಳಾಗಿಲ್ಲ, ಅಡ್ವಾನ್ಸು ಕೊಡಲಿಲ್ಲ. ಲಾಸ್ಟ್ ತಿಂಗಳು ಅಲ್ಲ, ಒಂದೇ ಸತಿ ಪೇಮೆಂಟ್ ಕೊಡ್ತೀನಿ ಅಂದರು, ಅವರು ಅಡ್ವಾನ್ಸುಗಳು ಕೊಡಲಿಲ್ಲ. ಸಿಚುವೇಶನ್ ಟೈಟು. ಯಪ್ಪ 1.5 ಲಕ್ಷ ಅಂದರೆ ಎಲ್ಲಿಂದ ತರಲಿ? ಮತ್ತೇನೋ ಸರ್ಕಸ್ ಮಾಡಿ ಹಂಗೆ ಹಿಂಗೆ ಮಾಡಿ 50,000ಕ್ಕೆ ಬಂದರು. 50,000 ಅಲ್ಲ, ನನ್ನ ಹತ್ರ 5,000 ಅಕೌಂಟಿಗಿಲ್ಲ. ಏನಾಗ್ತಾಯಿದೆ ಗೊತ್ತಾಗ್ತಾಯಿಲ್ಲ. ಪೊಲೀಸರಂತೂ ಒಪ್ತಾನೆ ಇಲ್ಲ. ನಮ್ಮ ಗಿರೀಶ್ ಬ್ರೋ ಅಂತೂ, ಬ್ರೋ ನಾವು ಬೇಲಾಡಷ್ಟು ಬೇಲಾಡ್ತಾಯಿದ್ದೀವಿ, ಒಪ್ತಾ ಇಲ್ಲ ನೋಡಿ ಬ್ರೋ, ಏನೋ ಮಾತಾಡಿ, ಇಲ್ಲ ನೀವೇ ಬಂದು ಹೋಗಿ ಆಗಿದ್ದು ಏನೋ ಅಂದರು. ಮತ್ತು ಅಲ್ಲಿರೋ ಕಾನ್ಸ್ಟೇಬಲ್ ಯಾರೋ ಸ್ವಲ್ಪ ಸ್ಮೂತ್ ಆದ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಫೋನ್ ಮಾಡಿ, ಸಾರ್ ನೋಡಿ ಸರ್ ಏನೋ ಮಾಡಿಸಿ ಕಷ್ಟದಲ್ಲಿದ್ದೀವಿ ಅಂತ ನಮ್ಮ ಕಷ್ಟಗಳೆಲ್ಲ ಹೇಳ್ಕೊಂಡ್ಮೇಲೆ ಅವ್ರು ಇನ್ನೊಬ್ರು ಯಾವ ಥರ ಮಾತಾಡಿ ಅದು ಇದು ಮಾಡಿ ಲಾಸ್ಟ್ಗೆ 20,000 ಬಂದರು. ನನ್ನ ಹತ್ರ 20 ಅಲ್ಲಪ್ಪ, ಅಕೌಂಟ್ ₹1,000 ಇರಲಿಲ್ಲ. ತಿರ್ಗಿ ಏನೋ ಮಾಡಿ 15,000 ಬಂದರು. 15,000 ನನ್ನ ಹತ್ರ ಇರಲಿಲ್ಲ. ಈ ಜಾರ್ ಆ್ಯಪ್ ಅಂತ ಯಾವುದೋ ನಮ್ಮ ಫ್ರೆಂಡ್ ಮಾಡಿಸ್ಕೊಟ್ಟಿದ್ದ, ಫೋನ್ಪೇಲಿ ದಿನ ₹100 ಕಟ್ಟಾಗ್ತಾ ಇರ್ತದೆ. ಅದು ಒಂದು 6-7 ತಿಂಗಳಿಂದ ಇದ್ದಿದ್ದು ಒಂದು 11,000 ಆಗಿತ್ತು. ನಾನು ಗೋಲ್ಡ್ ಏನೋ ತೊಗೊಳ್ಳೋಣ ಅಂದ್ಕೊಂಡಿದ್ದೆ, ಆ್ಯಪಲ್ಲೇ ಇತ್ತು, ಕೈಯಲ್ಲಿ ಇರಲಿಲ್ಲ ಕ್ಯಾಶು. ಅದರಲ್ಲಿ ₹10,000 ಎತ್ಬಿಟ್ಟು ಗಿರೀಶ್ ಬ್ರೋ ಕೈಲಿ 5,000 ಹಾಕಿಸಿ 15,000 ಕೊಟ್ಟು ಬಂದ್ವಿ. ಜಾಸ್ತಿ ಯಾಕೋ ದರಿದ್ರ ಹೊಡೆದ್ಬಿಡೋದೆ, ಜಾಸ್ತಿ ಟೈಟ್ ಆಗ್ಬಿಡೋ ಸಿಚುವೇಶನ್. ಅಂಥ ಟೈಮಲ್ಲಿ ಆಕ್ಸಿಡೆಂಟು
ಮತ್ತು ಗಾಡಿ ರನ್ನಿಂಗ್ ಬರೋವಾಗ ಹತ್ತತ್ರ ಬಾಗೇಪಲ್ಲಿ ಹತ್ರ ಗಾಡಿ ಆಫು, ಏನೋ ವೈರಿಂಗ್ ಶಾರ್ಟ್ ಆಗೋಯ್ತು. ಮತ್ತೆ ಫ್ಯೂಸ್ ಗೀಸ್ ಏನೋ ಹಾಕ್ಸಿ ಮತ್ತೆ ತೊಗೊಂಡು ಅನ್ಲೋಡ್ ಮಾಡಿಸ್ದೆ. ಚಂದಾಪುರ ಅನ್ಲೋಡ್ ಬಾಗ್ಲೂರಿಗೆ ಬಂತು. ನಿಮಗೆ ಆವಾಗಲೇ ವೀಡಿಯೋ ಹಾಕಿದ್ದು ಸ್ಟಾರ್ಟಿಂಗು. ಅದು ಬಾಗ್ಲೂರಿಗೆ ಬಂದಮೇಲೆ ಓಕೆ ಫೋನ್ ಹಾಕ್ತವ್ರೆ ಡ್ರೈವರು. ಒಂದು ನಿಮಿಷ ಇಬ್ರು ಮಾತಾಡ್ಬಿಡ್ತೀನಿ, ಆಮೇಲೆ ನಿಮ್ಮ ಮಾತಾಡ್ತೀನಿ. ಡ್ರೈವರ್ ಹೊಸ ಡ್ರೈವರ್ ಹತ್ರ ಮಾತಾಡಬೇಕು. ಬಾಗ್ಲೂರಿಗೆ ಬಂದು ಗಾಡಿ ನೋಡಿ ಚೆಕ್ ಮಾಡಿದೆ, ಓಕೆ ರನ್ನಿಂಗ್ ಕಂಡೀಷನ್ ಇತ್ತು. ಅಲ್ಲಿಂದ ಚಂದಾಪುರ ಅನ್ಲೋಡ್ ಮಾಡಿಸಿ ಹೊಸಕೋಟೆಯಲ್ಲಿ ಟೋಲ್ ಹತ್ರ ಮತ್ತೆ ಆಫ್ ಗಾಡಿ. ತಿರ್ಗಾ ಏನೋ ವೈರಿಂಗ್ ಯಾರನ್ನ ಕರೆಸಿ ಗಾಡಿನ ಅಲ್ಲಿಂದ ಕಾರ್ತಿಕ್ ಇಂಜಿನಿಯರಿಂಗು ನಮ್ಮ ಚಂದನ್ ಪಾಪ ಸಖತ್ ಹೆಲ್ಪ್ ಮಾಡ್ತಿದ್ದಾನೆ. ಚಂದನ್ನೇ ಅಲ್ಲಿ ಮಾಡಿಸ್ತಾ ಇರೋದು. ಚಂದನ ತೊಗೊಂಡೋಗಿ ಬಿಟ್ಟೆ ಗಾಡಿನ. ಚೆನ್ನಾಗಿ ಇದ್ಕೊಂಡು ಒಬ್ಬರು ತಲೆ ಕೆಡ್ಸ್ಕೊಂಡು ಹೇಳಿದ್ದೀನಿ, ನಂಗೆ ಗೊತ್ತಿರೋ ಕಡೆ ಮಾಡಿಸ್ಕೊಡ್ತೀನಿ ಅಂತೇಳಿ ಪಾಪ ತೊಗೊಂಡೋಗಿ ಬಾಡಿ ಬಿಲ್ಡಿಂಗ್ ಹತ್ರ ಬಿಟ್ಟಿದ್ದಾನೆ. ನನ್ನ ಹತ್ರ ದುಡ್ಡೇ ಇಲ್ಲ ಪಾಪ, ಸೀರಿಯಸ್ ಆಗಿ ನನ್ನ ಹತ್ರ ದುಡ್ಡೇ ಇಲ್ಲ, ಅಷ್ಟು ಟೈಟ್ ಸಿಚುವೇಶನು. ಚಂದನೇ ಪಾಪ ಕಾಸು ಕೊಟ್ಟ. ಯಾವುದಕ್ಕೆ ಅಡ್ವಾನ್ಸ್ ಕೊಡಬೇಕಲ್ಲ ನಾವು ಬಾಡಿ ಬಿಲ್ ಇದಕ್ಕೆ, ಏನಪ್ಪ ಅಂತಾರೆ ಅಥವಾ ಟಿಂಕ್ರಿಂಗ್ ಕೆಲಸಕ್ಕೆ ಕಾಸು ಕೊಡಬೇಕಲ್ಲ. ನನ್ನ ಹತ್ರ ದುಡ್ಡಿಲ್ಲ ಅಂದಿದ್ದಕ್ಕೆ ಅವನೇ ಕೊಟ್ಟ 5,000 ರೂಪಾಯಿ ಅಡ್ವಾನ್ಸ್ ರೆಡಿ ಮಾಡಿ ಆಮೇಲೆ ಕೊಡ್ತೀನಿ ಅಂತ. KCMದು ಟ್ರಾನ್ಸ್ಪೋರ್ಟ್ ಬಿಲ್ಲಿಂಗ್ ಆದಮೇಲೆ ಅವೆಲ್ಲ ಕ್ಲಿಯರ್ ಮಾಡಬೇಕು. ಬಟ್ ಮುಂದೆ ಬಂದಲ್ಲ ಅದೇ ಖುಷಿ ಆಗುತ್ತೆ. ಬಟ್ ಸಿಚುವೇಶನ್ ಅಂತೂ ಜಾಸ್ತಿ ಬ್ಯಾಡ್ ಆಗ್ಬಿಡೋದೆ. 5,000 ಇನ್ಶೂರೆನ್ಸ್ ಮಾಡಿಸ್ಬೇಕು. ಇವಾಗ ಬಡೋದು ವಸ್ತು ಚೆಕ್ ಬೌನ್ಸ್ ಆಯಿತು, ಅದು EMI ಕಟ್ಟಿಲ್ಲ. ಏನೋ ಜಾಸ್ತಿ ಲತ್ತೆ ಹೊಡೆದ್ಬಿಡೋದು ನಂಗೆ. ಏಟ್ ಮೇಲೆ ಏಟ್ ಬೀಳ್ತದೆ. ಕಾಸುಗಳಂತೂ ನಿಲ್ತಾ ಇಲ್ಲ. ಅದು ಏನೂ ಆಗ್ತಾಯಿಲ್ಲ, ಗೊತ್ತಾಗ್ತಾಯಿಲ್ಲ. ಇರಲಿ, ಆಗೋದಿಲ್ಲ ಒಳ್ಳೆಯದಕ್ಕೆ. ಸದ್ಯಕ್ಕೆ ಗಾಡಿ ನೋಡಿದ್ರಲ್ಲ, ಇಷ್ಟ ಆಗದೆ ಕೆಲಸ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅದಕ್ಕೆ ಏನೇನು ಹಾಕ್ಸ್ಬೇಕು ಏನು ಎತ್ತ ಎಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಪಾರ್ಟ್ಸ್ ಎಲ್ಲ ಮಾಡಿಸಿ ರೆಡಿ ಮಾಡಿಸೋದಾಗ. ಸದ್ಯಕ್ಕೆ ಇಷ್ಟೇ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಜೈ ಶ್ರೀರಾಮ್.